everyone, welcome back to my channel. I am Yashaswini. Today, we continue a lesson around a medicinal creeper which was written by Purnachandra Tejaswi. So, before starting with, please subscribe to my channel and like the video. At part 1, we have left at Para E said and told me another story. So, now let's continue with the next para. Long ago, Mara and a friend of his laid a trap and caught a barking deer. As they had to divide it equally between them, they took it near to the stream, skinned it clean, and divided the meat. They wrapped their portions in some leaves and brought them ಹೋಮ್. ಸೊ ತುಂಬ ವರ್ಷದ ಹಿಂದೆ ಮಾರ ಮತ್ತು ಅವನ ಫ್ರೆಂಡು ಟ್ರ್ಯಾಪ್ ಹಾಕಿರ್ತಾರೆ ಡೀರ್ನ ಕ್ಯಾಚ್ ಮಾಡಬೇಕು ಅಂತ ಹೇಳಿ. ಕ್ಯಾಚ್ ಮಾಡಾದ್ಮೇಲೆ ಅದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು ಅಂತ ಆ, ಹೇಳಿ ಅವರು ಸ್ಟ್ರೀಮ್ ಹತ್ರ ಹೋಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಡಿವೈಡ್ ಮಾಡ್ಕೋತಾರೆ. ಸೊ ಅವ್ರವ್ರ ಪೋರ್ಷನ್ ಏನಿತ್ತು ಅದನ್ನು ಲೀಫಲ್ಲಿ ಕವರ್ ಮಾಡಿಕೊಂಡು ತರ್ತಾರೆ. ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ದೇ ಪ್ರಿಪೇರ್ಡ್ ದ ಮಸಾಲಾ ವಿತ್ ಸ್ಪೈಸ್, ಪುಟ್ ದ ವಾಟರ್ ಟು ಬಾಲ್ ಆ್ಯಂಡ್ ಓಪನ್ ದ ಪ್ಯಾಕೆಟ್ ಟು ಟೇಕ್ ಔಟ್ ದ ಮೀಟ್. ಸೊ ಮಾರ ಮನೆಗೆ ಹೋಗ್ತಾನೆ. ಮಾರ ಮನೆಗೆ ಹೋಗೋಕ್ಕೂ ಮುಂಚೆನೇ ಅವನ ಹೆಂಡತಿ ಏನೇನು ಪದಾರ್ಥಗಳು ಬೇಕಾಗಿರುತ್ತೋ ಕುಕ್ ಮಾಡೋಕ್ಕೆ ಎಲ್ಲನೂ ಸಹ ತಯಾರಿ ಮಾಡ್ಕೊಂಡಿರ್ತಾಳೆ. ಪುಟ್ ದ ವಾಟರ್ ಟು ಬಾಲ್. ಸೊ ಅವಳು ವಾಟರ್ನು ಸಹ ಬಿಸಿಯಾಗಕ್ಕೆ ಇಟ್ಟಿರ್ತಾಳೆ. ಇಟ್ಟು ಪ್ಯಾಕೆಟ್ನ ಓಪನ್ ಮಾಡ್ತಾಳೆ ಆ ಮೀಟ್ನ ತಗೊಳ್ಳೋಣ ಅಂತ. ಸರ್ಪ್ರೈಸ್ ಆಫ್ ಸರ್ಪ್ರೈಸ್, ಇನ್ಸ್ಟೆಡ್ ಆಫ್ ದ ಮೀಟ್ ದೇರ್ ವಾಸ್ ಅ ಲೈವ್ ವೈಲ್ಡ್ ಡಕ್. ಸೊ ಏನು ಸರ್ಪ್ರೈಸ್ ಆಗುತ್ತೆ ಅಂತ ಅಂದರೆ ಡೀರ್ದು ಮೀಟ್ ಇರಬೇಕಾಗಿರುತ್ತೆ, ಆದರೆ ಅಲ್ಲಿ ವೈಲ್ಡ್ ಡಕ್ ಅದು ಲೈವ್ ಆಗಿ ಜೀವಂತವಾಗಿರುತ್ತೆ. ದ ಮೂಮೆಂಟ್ ಇಟ್ ಸಾ ಮಾರಾ ಇಟ್ ಜಂಪ್ಡ್ ಅಪ್ ಆ್ಯಂಡ್ ರ್ಯಾನ್ ಔಟ್ ಆಫ್ ಹಸ್ ಹೌಸ್. ವೆನ್ ಮಾರಾ ವಾಸ್ ಟ್ರೈಂಗ್ ಟು ಕ್ಯಾಚ್ ಇಟ್ ಆಸ್ ಯೂಶುವಲ್, ಮಾರಾಸ್ ವೈಫ್ ಇಗ್ನೋರೆಂಟ್ಲಿ ಟುಕ್ ದ ಲೀಫ್ ಆ್ಯಂಡ್ ಥ್ರೂ ದೆಮ್ ಇನ್ ಟು ದ ಫೈರ್. ಸೊ ಆ ಲೈವ್ ಡಕ್ ಏನಿತ್ತು ವೈಲ್ಡ್ ಡಕ್ಕು ಅದು ಹೊರಗಡೆ ಬಂದಿದ ತಕ್ಷಣ ಮಾರಾನ ನೋಡಿದ ತಕ್ಷಣ ಜಂಪ್ ಆಗಿ ಮನೆಯಿಂದ ಹೊರಗಡೆ ಹೋಗೋಂತ ಹೋಗುತ್ತೆ. ಅದನ್ನು ಮಾರ ಕ್ಯಾಚ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಮಾರ ವೈಫು ತುಂಬ ಇಗ್ನೋರೆನ್ಸಿಂದ ತುಂಬ ಅಸಡ್ಡೆಯಿಂದ ಆ ಲೀಫ್ನ ಬೆಂಕಿಗೆ ಹಾಕ್ತಾಳೆ. ವೆನ್ ಐ ಹರ್ಡ್ ದ ಸ್ಟೋರಿ ಐ ವಾಸ್ ಸ್ಪೀಚ್ಲೆಸ್ ಆ್ಯಂಡ್ ಐ ಡಿಡ್ ನಾಟ್ ಆಸ್ಕ್ ಮಾರಾ ಫಾರ್ ಎನಿ ಎಲಾಬ್ರೇಷನ್ ಆರ್ ಎಕ್ಸ್ಪ್ಲನೇಷನ್ ಬಿಕಾಸ್ ದಿಸ್ ವಾಸ್ ಅ ಹೈಟ್ ಆಫ್ ಅಸ್ ಇನ್ವಿನಿಯರ್ ಜೀನಸ್. ಸೊ ಈ ಸ್ಟೋರಿನ ಅವ್ರು ಕೇಳಿದಾಗ ಅವ್ರಿಗೆ ಮಾತೇ ಬರಲ್ಲ ನರೇಟರ್ಗೆ. ಸೊ ಸರಿ ಅಂತ ಹೇಳಿ ಮಾರನ ಇನ್ಯಾವುದೇ ರೀತಿ ಎಕ್ಸ್ಪ್ಲನೇಷನು ಕೇಳದೆ ಸುಮ್ಮನಾಗೋಗ್ತಾರೆ. ಇಟ್ ಈಸ್ ನೋ ವಂಡರ್ ದಟ್ ದ ವೈಟ್ ಮ್ಯಾನ್ ಆಫ್ ಹುಳಿಹಿಂಡಲು was prepared to give away his entire estate in exchange for these wonder plants. ಸೊ ಆ ವೈಟ್ ಮ್ಯಾನ್ ಏನು ಅವನು ತನ್ನ ಎಸ್ಟೇಟ್ನ ಕೊಡ್ತೀನಿ ಅಂತ ಅಂದಿದ್ನೋ, ಸೊ ಈ ಥರ ಸ್ಟೋರಿ ಕೇಳಿ ಅವನ ಕೊಡ್ತೀನಿ ಅಂತ ಅಂದಿರ್ತಾನೆ ಅಂತ ನ್ಯಾರೇಟರ್ ಅನ್ಕೋತಾರೆ. ನಾವ್ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ಐ sold that estate and Mara is also dead and gone. It is difficult to dismiss all the Mara story as the bunkum. ಸೊ ತುಂಬ ವರ್ಷ ಆಗೋಯ್ತು, ಮಾರನು ಸಹ ಸತ್ತೋದ, ನರೇಟರ್ ಅವ್ರ ಎಸ್ಟೇಟ್ನೆಲ್ಲ ಮಾರಿಬಿಟ್ರು. ಆದರೆ ಮಾರ ಹೇಳಿದ ಸ್ಟೋರಿನೆಲ್ಲ ಡಿಸ್ಮಿಸ್ ಅಂದರೆ ಅವನು ಹೇಳಿದ್ನೆಲ್ಲ ಮರೆಯೋದಕ್ಕೆ ಕಷ್ಟ. ಸಮ್ ಲಿಟಲ್ ಡೀಟೇಲ್ಸ್ ರಿಮೈನ್ಸ್ ಟು ಬಾದರ್ ಯೋರ್ ಕನ್ಸಿಸ್ನೆಸ್. The total disinterest that Mara showed in trying to argue with us or convince us for that matter to lie or tell the truth continues to bother us. ಸೊ ಅವನು ಏನೇ ಸುಳ್ಳು ಹೇಳ್ತಾ ಇರಲಿ ಸತ್ಯ ಹೇಳ್ತಾ ಇರಲಿ ಅವನಿಗೆ ಬೇರೆಯವ್ರು ಬಾದರೇ ಆಗ್ತಾ ಇರಲಿಲ್ಲ. ಅವನಿಗೆ ಒಟ್ಟಿನಲ್ಲಿ ಅವನು ಹೇಳಬೇಕಿತ್ತು. ಆಫ್ಟರ್ ಅ ಲಾಂಗ್ ಟೈಮ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್ ವಾಸ್ ಬ್ಯಾಕ್ ಇನ್ ದ ನ್ಯೂಸ್. ದಿಸ್ ಟೈಮ್ ಐ ಸಾ ಅಪಣ್ಣ tying it to the nearby tree. I asked him whether he knew it uses. ಸೊ ಸುಮಾರು ಟೈಮೆಲ್ಲ ಆಗುತ್ತೆ, ಸುಮಾರು ವರ್ಷಗಳಾದಮೇಲೆ ಮಾರ ಮೆಡಿಸಿನಲ್ ಕ್ರೀಪರ್ ಅವನು ಹೇಳಿರ್ತಾನಲ್ಲ ಆ ಒಂದು ಕ್ರೀಪರ್ಗೆ ಶಾಪ ಇದೆ ಅಂತ, ಅದು ನ್ಯೂಸಲ್ಲಿ ಬರುತ್ತೆ. ಸೊ ಈ ಸತಿ ಅಪ್ಪಣ್ಣ ಅದನ್ನು ಮರಕ್ಕೆ ಕಟ್ಟುತ್ತಾ ಇರೋದನ್ನ ಆರ್ಥರ್ ನೋಡಿ ಕೇಳ್ತಾರೆ, ನಿನಗಿದ್ರ ಯೂಸ್ ಏನು ಗೊತ್ತಾ ಅಂತ. ಈ ಡಿಡ್ ನಾಟ್ ನೋ. ಐ ಬಿಲೀವ್ ಇಫ್ ಯು ಸ್ಕ್ವೀಸಸ್ ದ ಜ್ಯೂಸ್ ಆಫ್ ದೀಸ್ ಲೀವ್ಸ್ ಮಿಲ್ಕ್ ಬಿಕಮ್ ಹಾರ್ಡ್ ಈ ಸೈಡ್. ಸೊ ಅವನು ಹೇಳ್ತಾನೆ ನಮ್ಗೆ ಯೂಸಸ್ ಗೊತ್ತಿಲ್ಲ, ಆದರೆ ನೀವು ಈ ರಸ ಏನಿದೆಯೋ ಈ ಕ್ರೀಪರ್ದು ಅದನ್ನು ಹಾಕಿದ್ರೆ ಮಿಲ್ಕು ಹಾರ್ಡ್ ಆಗುತ್ತೆ, ಮಿಲ್ಕು ಗಟ್ಟಿ ಆಗುತ್ತೆ ಅಂತ ಹೇಳ್ತಾನೆ. ಐ ಥಾಟ್ ದಟ್ ಪ್ರಾಬಬ್ಲಿ ದ ಲೀಫ್ ಆಫ್ ದೀಸ್ ಕ್ರೀಪ್ಸ್ ಮಸ್ಟ್ ಬಿ ಸಾರ್. ವೆನ್ ಯು ಸ್ಕ್ವೀಸ್ ಸಮಥಿಂಗ್ ಸಾರ್ ಇನ್ ಟು ಅ ಮಿಲ್ಕ್ ಇಟ್ ಸ್ಪಾಯ್ಲ್ ಆ್ಯಂಡ್ ಕರ್ಡ್ಲೆಸ್. ಐ ಥಾಟ್ ದಿಸ್ ವಾಸ್ ಬೀಯಿಂಗ್ ಮಿಸ್ಟೇಕನ್ ಫಾರ್ ಹಾರ್ಡ್ನಿಂಗ್ ಆಫ್ ಮಿಲ್ಕ್. ಐ ಆಸ್ಕ್ಡ್ ಅಪ್ಪಣ್ಣ ಹ್ಯಾವ್ ಯು ಸೀನ್ ಇಟ್ ಹ್ಯಾಪನ್. ಸೊ ಏನಂತಂದರೆ ನರೇಟರ್ ಹೇಳ್ತಾರೆ ಈ ಥರ ಕ್ರೀಪ್ ಮೇ ಬಿ ಈ ಕ್ರೀಪು ತುಂಬ ಸಾರೋ ಆಗಿರಬೇಕು, ಸೊ ಅದರಿಂದ ಅದು ಹಾಡಾಗ್ತಾ ಇರಬೇಕು.
ಏನು ಅಂತ ಅಂದರೆ ವೆನ್ ಯು ಸ್ಕ್ವೀಸ್ ಸಮಥಿಂಗ್ ಸೋರ್ ಇಂಟು ಮಿಲ್ಕ್. ಸೊ ನಾವು ಸೋರ್ ಆಗಿರೋ ಥಿಂಗ್ಸ್ನ ಮಿಲ್ಕಿಗೆ ಹಾಕಿದ್ರೆ ಅದು ಸ್ಪಾಯ್ಲ್ ಆಗೋಗುತ್ತೆ. ಅದನ್ನು ಇವರು ಎಲ್ಲರೂ ಆರ್ಡನಿಂಗ್ ಆಫ್ ಮಿಲ್ಕ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಪ್ಪಣ್ಣನ ಕೇಳ್ತಾರೆ, ನೀನು ಯಾವಾಗಲಾದರೂ ಇದಾಗೋದನ್ನ ನೋಡಿದ್ಯಾ ಅಂತ. ದಟ್ ಈಸ್ ವಾಟ್ ಪೀಪಲ್ ಸೇ ವೆನ್ ವೇರ್ ಕ್ಯಾನ್ ಐ ಫೈಂಡ್ ಮಿಲ್ಕ್ ಫಾರ್ ಆಲ್ ಸಚ್ ಎಕ್ಸ್ಪೆರಿಮೆಂಟ್ ಈ ರಿಪ್ಲೈಡ್. ಸೊ ಅದಕ್ಕೆ ಅಪ್ಪಣ್ಣ ಹೇಳ್ತಾನೆ, ಅದು ನಿಜ, ಪೀಪಲ್ ಏನೋ ಹಂಗೆ ಕೇಳ್ತಾರೆ, ಆದರೆ ಈ ಥರ ಆಗೋದನ್ನ ಇಂತಹ ಎಕ್ಸ್ಪೆರಿಮೆಂಟ್ನ ನಾನು ಎಲ್ಲಿ ತಾನೇ ಹುಡುಕ್ನ. ಇಸ್ ದರ್ ಎನಿ ಬೇಸಿಸ್ ಫಾರ್ ದ ಸ್ಟೋರೀಸ್ ದಟ್ ಆರ್ ಸ್ಪ್ರೆಡ್ ಅಬೌಟ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ herbs? ಐ ವಂಡರ್ ವೆದರ್ ಐ ಶುಡ್ ಸ್ಕ್ವೀಸ್ ದ ಲೀವ್ಸ್ ಇನ್ ಟು ದ ಮಿಲ್ಕ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸೊ ಇಂತಹ ಸ್ಟೋರೀಸ್ ಎಲ್ಲ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನರೇಟರ್ಗೆ ಒಂಥರ ವಂಡರ್ ಆಗುತ್ತೆ, ಏನಂತಂದರೆ ನಾನೇ ಈ ಮಿಲ್ಕ್ ಈ ಲೀವ್ಸ್ನ ರಸ ಏನಿದೆಯೋ ಅದನ್ನು ಮಿಲ್ಕಿಗೆ ಹಾಕಿ ನೋಡಬೇಕೇನೋ ಏನಾಗುತ್ತೆ ಅಂತ. ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಅದರ್ಸ್ ಫಾರ್ ನಾಟ್ ನೋಯಿಂಗ್, ಐ ಥಾಟ್ ಇಟ್ ವುಡ್ ಬಿ ಬೆಟರ್ ಟು ಚೆಕ್ ಇಟ್ ಔಟ್ ಆನ್ ಮೈ ಓನ್. ಸೊ ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಬ್ಲೇಮ್ ಮಾಡೋ ಬದಲು ನಾನೇ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀನಿ ಅಂತ ನರೇಟರ್ ಹೇಳ್ತಾರೆ. I plucked some leaves from the creeper and took them to my friend Chandru, who is a plant pathologist. ಸೊ ಸಮ್ ಲೀವ್ಸ್ನ ಕ್ರೀಪರಿಂದ ತಗೊಂಡು ಇವ್ರ ಫ್ರೆಂಡು ಪ್ಯಾಥಾಲಜಿಸ್ಟ್ ಇರ್ತಾರೆ, ಸೊ ಪ್ಯಾಥಾಲಜಿಸ್ಟ್ ಹತ್ರ ಹೋಗ್ತಾರೆ. ಐ ಟೋಲ್ಡ್ ಹಿಮ್ ವಾಟ್ ಐ ಹ್ಯಾಡ್ ಹರ್ಡ್ ಅಬೌಟ್ ದಿಸ್ ಪ್ಲಾಂಟ್. ವಿ ಡಿಸೈಡೆಡ್ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಬ್ರಾಟ್ ಅ ಲೀಟರ್ ಆಫ್ ಮಿಲ್ಕ್. ಸೊ ಅವರು ಏನೇನಾಗಿತ್ತು ಎಲ್ಲನೂ ಹೇಳ್ತಾರೆ. ಹೇಳಾದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅಂತ ಹೇಳಿ ಮಿಲ್ಕ್ನ ತರ್ತಾರೆ. The other scientist friend laughed at us. They said that we were wasting a liter of good milk listening to all kinds of cook and bulk story. ಸೊ ಬೇರೆ ಸೈಂಟಿಸ್ಟ್ ಫ್ರೆಂಡ್ ಏನು ಇರ್ತಾರೋ ನರೇಟರ್ದು ಅವರೆಲ್ಲ ನಗ್ತಾರೆ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಾ ಇಂಥ ಒಳ್ಳೆ ಮಿಲ್ಕ್ನ, ಸುಮ್ಮನೆ ಈ ಕುಕ್ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಇಂತಹ ಕಥೆ ಎಲ್ಲ ಕೇಳಿ. ಒನ್ಸ್ ವಿ ಹ್ಯಾವ್ ಡಿಸೈಡ್ ಟು ಪ್ಲೇ ದ ಫೂಲ್ ವಿ ಕುಡ್ ನಾಟ್ ಕೇರ್ಲೆಸ್ ಅಬೌಟ್ ಅದರ್ ಲಾಫಿಂಗ್ ಎಟ್ ಅಸ್. ಸೊ ನಾವು ಒಂದ್ಸತಿ ಡಿಸೈಡ್ ಮಾಡಾದ್ಮೇಲೆ ಬೇರೆಯವ್ರು ನಗ್ತಾರೆ ಅಂತ ನಾವು ಅದ್ರ ಬಗ್ಗೆ ಕೇರ್ ಮಾಡೋಕ್ಕಾಗಲ್ಲ. ಸೊ ವಿ ಪುಟ್ ದ ಮಿಲ್ಕ್ ಆ್ಯಂಡ್ ಲೀಫ್ ಇನ್ ಟು ಅ ಮಿಕ್ಸರ್ ಆ್ಯಂಡ್ ಸ್ವಿಚ್ಡ್ ಇಟ್ ಆನ್. ಆಫ್ಟರ್ ದೇ ವೇರ್ thoroughly mixed, we poured into one visual. We watched it for some time to see whether it could become ಕರ್ಡ್ಲೆಡ್ ಆರ್ ರಿಮೇನ್ಸ್ ಆ್ಯಸ್ ಇಟ್ ವಾಸ್. ಸೊ ಸರಿ ಅಂತ ಹೇಳಿ ಮಿಲ್ಕ್ನ ಲೀಫ್ನ ಮಿಕ್ಸರಲ್ಲಿ ಹಾಕಿ ಸ್ವಿಚ್ ಆನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ವೆಸಲ್ಗೆ ಪೋರ್ ಮಾಡ್ತಾರೆ. ಒಂದು ಪಾತ್ರೆಗೆ ಹಾಕಾದ್ಮೇಲೆ ವೆಯ್ಟ್ ಮಾಡ್ತಾರೆ ಇದು ಗಟ್ಟಿ ಆಗುತ್ತೋ ಅಥವಾ ಹಂಗೆ ಇರುತ್ತೋ ಅಂತ ನೋಡೋಕ್ಕೆ. ನಥಿಂಗ್ ಹ್ಯಾಪೆಂಡ್ ಫಾರ್ ಅ ಕಪಲ್ ಆಫ್ ಮಿನಿಟ್. ಜಸ್ಟ್ ಆ್ಯಸ್ ಐ ಡಿಸೈಡೆಡ್ ದಟ್ ವಿ ಹ್ಯಾಡ್ ಇಂಡೀಡ್ ವೇಸ್ಟೆಡ್ ಅ ಲೀಟರ್ ಆಫ್ ಮಿಲ್ಕ್, ಐ ಟಚ್ಡ್ ಇಟ್ ಅಗೇನ್. ಸೊ ಏನೂ ಆಗಿರಲಿಲ್ಲ, ಒಂದು ಕಪಲ್ ಆಫ್ ಮಿನಿಟ್ ಅಂದರೆ ಒಂದಷ್ಟು ಮಿನಿಟ್ ಗಂಟ. ಸೊ ಅವರು ನರೇಟರು ಡಿಸೈಡ್ ಮಾಡ್ತಾರೆ ಸುಮ್ಮನೆ ನಾವು ಇಂತಹ ಮಿಲ್ಕ್ನ ವೇಸ್ಟ್ ಮಾಡಿದ್ವಿ ಅಂತ ಹೇಳಿ. ಮತ್ತೆ ಅವರು ಟಚ್ ಮಾಡಿ ನೋಡಿದಾಗ ಇಟ್ ಹ್ಯಾಡ್ ಬೀನ್ ಫೆರ್ರಿ ಆ್ಯಂಡ್ ರಬರಿ. ವೆನ್ ವಿ ಇನ್ವರ್ಟೆಡ್ ದ ವೆಸಲ್ ದ ಓಲ್ಡ್ ಥಿಂಗ್ ಫೆಲ್ ಔಟ್ ಲೈಕ್ ಅ ಮೋಲ್ಡೆಡ್ ಕ್ಯಾಸ್ಟ್. ಸೊ ಅದು ತುಂಬ ರಬ್ಬರಿಯಾಗಿ ಫ್ರಿಮ್ ಆಗಿ ಇರುತ್ತೆ. ಸೊ ಅವರು ಆ ವೆಸಲ್ನ ಇನ್ವರ್ಟ್ ಮಾಡಿ ಉಲ್ಟಾ ಮಾಡಿ ಹಾಕಿದ ತಕ್ಷಣ ಅದು ಮೌಲ್ಡ್ ಕ್ಯಾಸ್ಟ್ ಅಂದರೆ ಈಗ ಅದನ್ನು ಹಾಕಿದ ತಕ್ಷಣ ಆ ವೆಸಲ್ ಯಾವ ಶೇಪ್ ಇತ್ತೋ ಅದೇ ಥರ ಬಂದುಬಿದ್ದಿರುತ್ತೆ. ಸೊ ಅದು ಗಟ್ಟಿಯಾಗೋಗಿರುತ್ತೆ. ಸೊ ದೆನ್ ದಿಸ್ ಕ್ರೀಪರ್ ಹ್ಯಾಡ್ ಸಮ್ ಕ್ವಾಲಿಟಿ. ನೌ ಇಟ್ ವಾಸ್ ಅವರ್ ಟರ್ನ್ ಟು ವಂಡರ್. But the problem was that despite all of this, we did not know which disease or diseases it cured. ಸೊ ಈ ಕ್ರೀಪರು ಸಮ್ ಕ್ವಾಲಿಟೀಸ್ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ದೆನ್ ಈಗ ಅವರ ಟರ್ನು ವಂಡರ್ ಆಗೋಕ್ಕೆ ಏನಕ್ಕೆ ಅಂತ ಅಂದರೆ ಇದು ಯಾವ ರೀತಿಯ ಕಾಯಿಲೆನ ವಾಸಿ ಮಾಡುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ನರೇಟರ್ಗೆ. ದೋ ನೋ ಒನ್ ಸೀಮ್ ಟು ನೋ, ಜಸ್ಟ್ ಲೈಕ್ ಮಾರಾ ಆಲ್ ಆ್ಯಂಡ್ ಸನ್ರಿ ಯೂಸ್ಡ್ ಟು ಗೋ ಅರೌಂಡ್ tying the creeper to the nearest plant and muttering, "Stay here." ಸೊ ಇದು ಯಾರಿಗೂ ಸಹ ಕಾರಣ ಗೊತ್ತಿರಲಿಲ್ಲ, ಇನ್ಕ್ಲೂಡಿಂಗ್ ಮಾರಾಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಹೋಗಿ ಈ ಕ್ರೀಪರ್ನ ಮರಕ್ಕೆ ಕಟ್ಟಿ ಹೇಳ್ತಿದ್ರು ಸ್ಟೇ ಇಯರ್, ಇಲ್ಲೇ ಇರೋ ಅಂತ. ಐ ಹ್ಯಾಡ್ ನೆವರ್ ಸೀನ್ ಎನಿ ಒನ್ ಆ್ಯಕ್ಚುಲಿ ಗೋ ಬ್ಯಾಕ್ ಟು ದ ಯುನೈಟ್ ಐಟ್ ಆ್ಯಂಡ್ ಟೇಕ್ ಇಟ್ ಹೋಮ್ ಫಾರ್ ಸಮ್ ಅಲೈನ್ಮೆಂಟ್. ಸೊ ಅವರು ಒಂದ್ಸತಿಗೂ ನೋಡಿಲ್ಲ ಅದನ್ನು ಆ ಕ್ರೀಪರ್ನ ಯಾರು ಮರಕ್ಕೆ ಕಟ್ಟುತ್ತಾರೋ ಅವ್ರು ಹೋಗಿ ಅದನ್ನು ಮತ್ತೆ ತೊಗೊಂಡು ಮನೆಗೆ ಹೋಗೋದನ್ನು. ಟೈಮ್ ಪಾಸ್ ಆ್ಯಂಡ್ ಒನ್ಸ್ ಅಗೇನ್ ಐ ಫಾರ್ಗಾಟ್ ಅಬೌಟ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್. ಸೊ ಮತ್ತು ಹಂಗೆ ಟೈಮ್ ಹೋಗ್ತಾ ಇರುತ್ತೆ, ಸುಮಾರು ವರ್ಷಗಳು ಕಳೀತಾ ಬರುತ್ತೆ. ಅವರು ಮಾರಾಸ್ ಮೆಡಿಸಿನಲ್ ಕ್ರೀಪರ್ ಅವನೇನು ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಹೇಳಿದ್ನೋ ಅದನ್ನು ಮರ್ತ್ಕೋತಾರೆ. ದ ಅದರ್ ಡೇ ಮೈ ಹರ್ಸ್ಟ್ ವೈಲ್ ಫಾರ್ಮ್ ಹ್ಯಾಂಡ್ ಕೃಷ್ಣ ಕೇಮ್ ಟು ಮೀ. He was perfectly healthy the last time I had seen him, but now he was standing before me, pale and breathless. ಸೊ ಅವರ ಹಾನ್ ಫ್ರೆಂಡ್ ಕೃಷ್ಣ
ಫಾರ್ಮ್ ಹ್ಯಾಂಡ್ ಕೃಷ್ಣ ಇರ್ತಾರೆ. ಸೊ ಅವರು ಬರ್ತಾರೆ. ಅವನು ಬಂದಾಗ ಅವನು ತುಂಬಾ ಹೆಲ್ತಿ ಆಗಿರ್ತಾನೆ ಹೋದ ಸತಿ ಅವ್ರು ನೋಡಿದಾಗ. ಆದರೆ ಈ ಸತಿ ಅವನು ತುಂಬಾ ಪೇಲ್, ಅಂದರೆ ತುಂಬಾ ಬೇಜಾರಿಂದ ಉಸಿರಾಡೋಷ್ಟು ಕಷ್ಟ ಆ ಥರ ಎಲ್ಲ ನಿಂತಿರ್ತಾನೆ. ಈ ಹ್ಯಾಡ್ ಸ್ಟಾಪ್ಡ್ ವರ್ಕಿಂಗ್ ಇನ್ ದ ಎಸ್ಟೇಟ್ ಸಮ್ ಟೈಮ್ ಅಗೋ ಆ್ಯಂಡ್ ವಾಸ್ ಡ್ರೈವಿಂಗ್ ಅ ರಿಕ್ಷಾ. ಸೊ ಅವನು ಮೊದಲು ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದ, ಆದರೆ ಕೆಲಸ ಮಾಡೋದನ್ನ ನಿಲ್ಲಿಸಿ ರಿಕ್ಷಾ ಅಂದರೆ ಆಟೋ ಓಡಿಸೋದನ್ನ ಸ್ಟಾರ್ಟ್ ಮಾಡಿದ್ದ. ಅಪರೆಂಟ್ಲಿ ವೆನ್ ಈ ಚೇಂಜಸ್ ಹಿಸ್ ಜಾಬ್ ಈ ಸ್ಟಾರ್ಟೆಡ್ ಪಾಸಿಂಗ್ ಬ್ಲಡ್ ವಿತ್ ಹಿಸ್ ಸ್ಟೂಲ್. ಸೊ ಅವನು ಜಾಬ್ನ ಚೇಂಜ್ ಮಾಡಿದ ತಕ್ಷಣ ಅವನ ಸ್ಟೂಲ್ ಜೊತೆ ಬ್ಲಡ್ ಪಾಸ್ ಆಗ್ತಿತ್ತು. ನಾವ್ ಇಟ್ ಹ್ಯಾಸ್ ಬಿಕಮ್ ಮೋರ್ ಸೀರಿಯಸ್ ಆ್ಯಂಡ್ ಈ ವಾಸ್ ಟಯರ್ಡ್, ಬ್ರೀತ್ಲೆಸ್ ಆ್ಯಂಡ್ ಸ್ವಿಝಿಂಗ್. ಐ ಥಾಟ್ ಈ ಮಸ್ಟ್ ಬಿ ಹ್ಯಾವಿಂಗ್ ಪೈಲ್ಸ್. ಸೊ ಈ ಸತಿ ಅಂತೂ ಅವನಿಗೆ ತುಂಬಾ ಟಯರ್ಡ್ ಆಗಿ ಕಷ್ಟ ಆಗ್ತಿತ್ತು. ಸೊ ನರೇಟರ್ಗೆ ಗೊತ್ತಾಗದೆ ಅದು ಪೈಲ್ಸ್ ಇರಬೇಕು ಅಂತ. ಹ್ಯಾಸ್ ಫಾರ್ ಆಸ್ ಐ ನ್ಯೂ ದ ಓನ್ಲಿ alloptic treatment for piles or surgery. I felt sorry for this man who used to work hard to earn a living. ಸೊ ಅವರಿಗೆ ಗೊತ್ತಾಗುತ್ತೆ ಇದಕ್ಕಿರೋ ಒಂದೇ ಒಂದು ಟ್ರೀಟ್ಮೆಂಟ್ ಅಂದರೆ ಸರ್ಜರಿ. ಸೊ ಅವರಿಗೆ ತುಂಬಾ ಬೇಜಾರಾಗುತ್ತೆ, ತುಂಬ ಕಷ್ಟಪಟ್ಟು ದುಡಿತಾದವನಿಗೆ ಈ ಥರ ಆಗಿದೆಯಲ್ಲ. ವಿತ್ ಅ ವೈಫ್ ಆ್ಯಂಡ್ ಅ ಸ್ಮಾಲ್ ಚಿಲ್ಡ್ರನ್ ಎಟ್ ಹೋಮ್ ಐ ವಂಡರ್ಡ್ ಹೌ ವುಡ್ ವಿ ಮ್ಯಾನೇಜ್ ಎಕ್ಸ್ಪೆನ್ಸ್ ಸರ್ಜಿಕಲ್ ಟ್ರೀಟ್ಮೆಂಟ್ ಎಟ್ ದ ಹಾಸ್ಪಿಟಲ್ ವಿಚ್ meant several days of hospitalization and so lack of work and income. ಸೊ ನರೇಟರ್ಗೆ ಬೇಜಾರಾಗುತ್ತೆ, ಮನೇಲಿ ಹೆಂಡತಿ ಮತ್ತು ಚಿಕ್ಕ ಮಕ್ಕಳಿದ್ದಾರೆ. ಸೊ ಅದರಿಂದಾಗಿ ಅವನು ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾನೆ, ಇಂತಹ ಸರ್ಜಿಕಲ್ ಟ್ರೀಟ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ದಿನವೇ ಇರಬೇಕಾಗತ್ತೆ. ಅದರಿಂದಾಗಿ ಅವನಿಗೆ ಕೆಲಸನೂ ಮಾಡೋಕ್ಕಾಗಲ್ಲ ಮತ್ತು ಇನ್ಕಮು ಬರೋದಿಲ್ಲ ಅಂತ. He took some money from me and went to hospital. The doctors, they advised him surgery. Krishna was scared. ಸೊ ಸರಿ ಅಂತ ಹೇಳಿ ನರೇಟರ್ ಹತ್ರ ಸ್ವಲ್ಪ ಮನಿ ಇಸ್ಕೊಂಡು ಹೋಗಿ ಡಾಕ್ಟರ್ನ ವಿಸಿಟ್ ಮಾಡ್ತಾನೆ. ಸೊ ಅಲ್ಲಿ ಅವ್ರು ಹೇಳ್ತಾರೆ ಸರ್ಜರಿ ಆಗಬೇಕು ಅಂತ. ಆದರೆ ಕೃಷ್ಣಗೆ ತುಂಬಾ ಭಯ ಇರುತ್ತೆ. ಕೃಷ್ಣ ನ್ಯೂ ಅ ಮಲಯಾಳಿ ಸಾಧು. ದಿಸ್ ಗಾಡ್ ಮ್ಯಾನ್ ಹ್ಯಾಸ್ treated Krishna on earlier occasions when Krishna had started developing boils all over his body. ಸೊ ಕೃಷ್ಣಗೆ ಮಲಯಾಳಿ ಸಾಧು ಗೊತ್ತಿರ್ತಾರೆ, ಅವರು ಅವನ್ನ ಟ್ರೀಟ್ ಮಾಡಿರ್ತಾರೆ. ಯಾವಾಗ ಅಂತ ಅಂದರೆ ಅವನ ಮೈ ಮೇಲೆ ಈ ಬಾಲ್ಸ್ ಎಲ್ಲ ಆಗಬೇಕಾದ್ರೆ. ದ ಗಾಡ್ ಮ್ಯಾನ್ ಹ್ಯಾಡ್ ಗಿವನ್ Krishna the bark of some tree which he was supposed to crush and mix with the duck's egg and eat. The full course of the treatment was 10 days. It seems Krishna has completely cured and after treatment he never got the ball again. ಸೊ ಈ ಗಾಡ್ ಮ್ಯಾನ್ ಏನಿರ್ತಾರೋ ಮಲಯಾಳಿ ಸಾಧು ಅವನಿಗೆ ಸಮ್ ಬಾರ್ಕ್ ಆಫ್ ಟ್ರೀ ಕೊಟ್ಟಿರ್ತಾರೆ. ಅದನ್ನು ಅವನು ಚೆನ್ನಾಗಿ ಪುಡಿ ಮಾಡಿ ಡಕ್ ಎಗ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾಗಿರುತ್ತೆ, ತಿನ್ನಬೇಕಾಗಿರುತ್ತೆ. ಸೊ ಇದು 10 ಡೇಸ್ ಆಫ್ ಟ್ರೀಟ್ಮೆಂಟ್ ಆಗಿರುತ್ತೆ. ಇದು 10 ಡೇಸ್ ಆದಮೇಲೆ ಅವ್ನು ಫುಲ್ ಕ್ಯೂರ್ ಆಗಿ ಇನ್ನೊಂದ್ಸತಿ ಅವನಿಗೆ ಬಾಲ್ಸ್ ಮತ್ತೆ ಬಂದಿರಲ್ಲ. ಕೃಷ್ಣ ವೆಂಟ್ ಟು ಸಿ ದ ಗಾಡ್ ಮ್ಯಾನ್ ಅಗೈನ್. ಸೊ ಮತ್ತೆ ಸರಿ ಅಂತ ಹೇಳಿ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಹೇಳಿ ಮಲಯಾಳಿ ಸಾಧುನ ಕೃಷ್ಣ ನೋಡೋಕೆ ಹೋಗ್ತಾನೆ. ನೌ ದ Godman has become too old. Apparently, he told Krishna that he did not have the strength to search for the plant, but he could describe it. ಸೊ ಈಗ ಆ ಗಾಡ್ ಮ್ಯಾನ್ ಅಂದರೆ ಮಲಯಾಳಿ ಸಾಧುಗೆ ತುಂಬಾ ವಯಸ್ಸಾಗೋಗಿರುತ್ತೆ. ಅದಕ್ಕೆ ಅವ್ನು ಕೃಷ್ಣಗೆ ಹೇಳ್ತಾರೆ, ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ ಆ ಪ್ಲ್ಯಾಂಟ್ನ ಹೋಗಿ ಹುಡ್ಕೋಷ್ಟು, ಆದರೆ ನಿನಗೆ ನಾನು ಹೇಳ್ತೀನಿ ಯಾವುದು ಅಂತ. ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದಿಸ್ ಪ್ಲ್ಯಾಂಟ್, ಡಿಗ್ ಔಟ್ ದ ಟ್ಯೂಬರಸ್ ರೂಟ್, ಮಿಕ್ಸ್ ಇಟ್ ವಿತ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಮೆಡಿಸನ್ ಫಾರ್ 5 days. ಸೊ ಅದನ್ನು ತಗೊಂಡು ಕೃಷ್ಣ ಡಿಗ್ ಮಾಡಿ ಅದನ್ನು ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ 5 ದಿನದ ಗಂಟೆ ಕುಡಿಬೇಕು ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಡೇ ಐ ಸಾ ಕೃಷ್ಣ ಲುಕಿಂಗ್ ಫಾರ್ ದ ಮೆಡಿಸಿನಲ್ ಕ್ರೀಪರ್. ವೆನ್ ಐ ಲಿಸನ್ ಟು ದಿಸ್ ಡಿಸ್ಕ್ರಿಪ್ಷನ್ ಐ ಶ್ಯೂರ್ ದಟ್ ಹಿ ವಾಸ್ ಲುಕಿಂಗ್ ಫಾರ್ ದ ಸೇಮ್ ಕ್ರೀಪರ್ ವಿಚ್ ಮಾರಾ ಆ್ಯಂಡ್ ಅಪ್ಪಣ್ಣ ಹ್ಯಾಡ್ ಟೈಡ್ ಟು ದ ನಿಯರೆಸ್ಟ್ ಟ್ರೀ. ಐ ಟುಕ್ ಹಿಮ್ ಟು ದ ಪ್ಲಾಂಟ್. ವಿ ಹ್ಯಾವ್ ಟು ಡಿಗ್ ಕ್ವೈಟ್ ಅ ಬಿಟ್ ಟು ಗೆಟ್ ದ ಟ್ಯೂಬರ್. ಸೊ ನೆಕ್ಸ್ಟ್ ಡೇ ಕೃಷ್ಣ ಹೋಗಿ ಆ ಮೆಡಿಸಿನಲ್ ಕ್ರೀಪರ್ನ ಹುಡುಕ್ತಿರ್ತಾರೆ. ಸೊ ನರೇಟರು ಅಲ್ಲಿಗೆ ಹೋದಾಗ ಆ ಡಿಸ್ಕ್ರಿಪ್ಷನ್ ಅದು ಹೇಗಿತ್ತು ಅಂತ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದು ಮಾರ ಮತ್ತು ಅಪ್ಪಣ್ಣ ನಿಯರೆಸ್ಟ್ ಟ್ರೀಗೆ ಕಟ್ಟಿದ್ದಿದ್ದು ಕ್ರೀಪರೇ ಅಂತ ಹೇಳಿ ಅವ್ರನ್ನ ಕೃಷ್ಣನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅದು ಟ್ಯೂಬರ್ ಸಿಗಬೇಕು ಅಂದರೆ ಅವರು ಸ್ವಲ್ಪ ಡಿಗ್ ಮಾಡಬೇಕಾಗಿರುತ್ತೆ. ಕೃಷ್ಣ ಗ್ರೌಂಡ್ this root and drank it with the milk. Within the day, his spice improved
He was completely cured in 5 days. Krishna did goodbye to his job as a rickshaw driver. ಸೊ ಅದು ಸಿಕ್ಕಾದ್ಮೇಲೆ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ 5 ದಿನದ ಗಂಟ ಕುಡಿದ ಮೇಲೆ ಕಂಪ್ಲೀಟಾಗಿ ಕ್ಯೂರ್ ಆಗಿರುತ್ತೆ. ಸೊ ಕೃಷ್ಣ ಅದಾದಮೇಲೆ ರಿಕ್ಷಾ ಡ್ರೈವರ್ ಕೆಲಸನ ಬಿಡ್ತಾನೆ. Even more strange was what happened to me. When we had dug up the root, I ate just a small piece of it just to see how it tastes. It was slightly bitter. So ತುಂಬ ಸ್ಟ್ರೇಂಜ್ ಥಿಂಗ್ ನರೇಟರ್ಗೆ ಏನಾಗುತ್ತೆ ಅಂತ ಅಂದರೆ ಅದನ್ನು ಡಿಗ್ ಮಾಡಬೇಕಾದ್ರೆ ಸ್ವಲ್ಪ ಪೀಸ್ನ ತಿಂದು ನೋಡೋಣ ಅದು ಹೆಂಗೆ ಟೇಸ್ಟ್ ಇರುತ್ತೆ ಅಂತ ತಿಂದಾಗ ಅದು ಬಿಟರ್ ಕಹಿ ಆಗಿತ್ತು. ಮೈ ರೈಟ್ ಹೀಲ್ ಹ್ಯಾಡ್ ಬೀನ್ ಪೇನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ಇಫ್ ಐ ಹ್ಯಾಡ್ ಟು ವಾಕ್ ಲಾಂಗ್ ಡಿಸ್ಟೆನ್ಸ್ ಐ ವುಡ್ ಸ್ಟಾರ್ಟ್ limping. In addition of late, there was a swelling next to the bone of my heel. ಸೊ ಅವರ ರೈಟ್ ಲೆಗ್ಗಲ್ಲಿ ಹೀಲ್ ಏನಿತ್ತೋ ಅಲ್ಲಿ ತುಂಬಾ ಪೇಯ್ನ್ ಇರುತ್ತೆ. ಅವರು ತುಂಬ ಡಿಸ್ಟೆನ್ಸ್ ವಾಕ್ ಮಾಡಬೇಕು ಅಂತ ಅಂದರೆ ಕುಂಟಬೇಕಾಗಿತ್ತು. ಅದ್ರ ಜೊತೆ ಸ್ವೆಲ್ಲಿಂಗ್ ಇರುತ್ತೆ ನೆಕ್ಸ್ಟ್ ಟು ದ ಬೋನ್ ಆಫ್ ದೇರ್ ಹೀಲ್. ಸೊ ದ ಸರ್ಜನ್ ಹ್ಯಾಡ್ ಸೆಡ್ ದಟ್ it would be a surgical remove, but I noticed that a few days after I had eaten the piece of fruit, the swelling had disappeared. ಸೊ ಅವರು ಸರ್ಜನ್ನ ಕನ್ಸಲ್ಟ್ ಮಾಡಿದಾಗ ಅದಕ್ಕೆ ಸರ್ಜರಿ ಮಾಡಬೇಕಂತ ಹೇಳಿರ್ತಾರೆ. ಆದರೆ ಸ್ವಲ್ಪ ದಿನ ಆದಮೇಲೆ ಇವರು ಏನು ಆ ಪೀಸ್ ಆಫ್ ಫ್ರೂಟ್ನ ತಿಂದಿರ್ತಾರೋ ಅದಾಗಿ ಸ್ವಲ್ಪ ದಿನಕ್ಕೆ ಸ್ವೆಲ್ಲಿಂಗ್ ಸಹ ನಿಂತೋಗಿರುತ್ತೆ. ಹೌ ಕ್ಯಾನ್ ಐ ಸೇ ದಟ್ ದಿಸ್ ವಾಸ್ ದ ಎಫೆಕ್ಟ್ ಆಫ್ ದ ಕ್ರೀಪರ್? ಇಟ್ ವುಡ್ ಹ್ಯಾವ್ ಬೀನ್ ಪ್ಯೂರ್ಲಿ ಆಕ್ಸಿಡೆಂಟಲ್. Even if it was so, there are various types of swelling that occurs in the human body, and this particular plant may be effective only on some of them. ಸೊ ಅವ್ರಿಗೆ ಈಗಲೂ ಸಹ ನಂಬಕ್ಕಾಗಲ್ಲ ಈ ಕ್ರೀಪರ್ ತಿಂದಿದ್ದು ಆಕ್ಸಿಡೆಂಟ್ಲಿ ಇನ್ ಕೇಸ್ ಹೇಗೋ ತಿಂದಿರ್ಬೋದಿತ್ತು. ಬಟ್ ಈ ಸ್ವೆಲ್ಲಿಂಗ್ ಏನು ಹ್ಯೂಮನ್ ಬಾಡಿಯಲ್ಲಿ ತುಂಬ ಟೈಪ್ಸ್ ಆಫ್ ಸ್ವೆಲ್ಲಿಂಗ್ ಆಗುತ್ತೆ. ಆದರೆ ಎಲ್ಲನೂ ಸಹ ಈ ಮೆಡಿಸಿನಲ್ ಕ್ರೀಪರು ಕ್ಯೂರ್ ಮಾಡಲ್ಲ, ಪರ್ಟಿಕ್ಯುಲರ್ ಆಗಿ ಮಾತ್ರ ಕ್ಯೂರ್ ಮಾಡುತ್ತೆ. Who is going to do research into all this aspect? For people like Mara, research is not important at all. Even the Malayali godman shared his knowledge with Krishna only because he was too old and weak, or else he would have gone to the forest himself and given Krishna ಮೆಡಿಸನ್ ಆ್ಯಸ್ ಅ ಸೀಕ್ರೆಟ್ ಪೋಷನ್. ಸೊ ಈ ಥರ ಇದೆ ಅನ್ನೋದನ್ನ ರಿಸರ್ಚ್ ಮಾಡೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಅದ್ರ ಜೊತೆ ಮಾರ ಅಂಥವ್ರಿಗಂತೂ ರಿಸರ್ಚ್ ಇಂಪಾರ್ಟೆಂಟೇ ಅಲ್ಲ. ಈವನ್ ಮಲಯಾಳಿ ಸಾಧು ಅವ್ನ ನಾಲೆಜ್ನ ಏನಕ್ಕೆ ಶೇರ್ ಮಾಡಿದ್ದು ಅಂತ ಹೇಳಿದ್ರೆ ಅವನಿಗೆ ತುಂಬಾ ವಯಸ್ಸಾಗಿತ್ತು ಮತ್ತು ಅವನಿಗೆ ಹೋಗಿ ಅದನ್ನ ಹುಡ್ಕೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿ ಅವನು ಶೇರ್ ಮಾಡಿದ್ದು. ಏನಾದರೂ ಅವನು ಚೆನ್ನಾಗೇ ಇದ್ದಿದ್ರೆ ಅವನೇ ಹೋಗಿ ಫಾರೆಸ್ಟ್ಗೆ ಹೋಗಿ ಆ ಮೆಡಿಸಿನಲ್ ಕ್ರೀಪರ್ನ ತಂದು ಕೃಷ್ಣಗೆ ಕೊಡ್ತಿದ್ದ. ಆದರೆ ಅದು ಸೀಕ್ರೆಟ್ ಆಗಿ ಇರ್ತಿತ್ತು ಅಂತ ಹೇಳ್ತಾರೆ. Problem is that these native doctors believe that if they told others about their medicine, the medicines would lose their potency. Because of these beliefs, Indians' native medicinal system are on the verge of extinction. ಸೊ ಇಂತಹ ಪ್ರಾಬ್ಲಮ್ ಇರೋದ್ರಿಂದನೇ ಡಾಕ್ಟರ್ಸು ಏನಾದರೂ ಅವ್ರಿಗೆ ಗೊತ್ತಿರೋ ಮೆಡಿಸಿನ್ಸ್ ಬಗ್ಗೆ ಶೇರ್ ಮಾಡಿದ್ರೆ ಅದು ಅದ್ರ ವ್ಯಾಲ್ಯೂ ಕಳ್ಕೊಡುತ್ತೆ ಅಂತ ಹೇಳಿ ಶೇರ್ ಮಾಡೋದಿಲ್ಲ. ಇದು ಒಂದು ಬಿಲೀಫ್ ಆಗಿದೆ. ಸೊ ಇಂಡಿಯನ್ ನೇಟಿವ್ ಮೆಡಿಸಿನಲ್ ಸಿಸ್ಟಮ್ ಆರ್ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಸೊ ಇಂಡಿಯಾದಲ್ಲಿ ಇರುವಂತಹ ಮೆಡಿಸನ್ಸ್ ಎಲ್ಲ ಈಗ ಫುಲ್ ಎಕ್ಸ್ಟಿಂಕ್ಷನಿಗೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ನರೇಟರ್. ಸೊ ಡಾಕ್ಟರ್ಸು ಅವ್ರಿಗೆ ಗೊತ್ತಿರೋ ಮೆಡಿಸನ್ಸ್ನ ಶೇರ್ ಮಾಡ್ಕೋಬೇಕು. ಅದರಿಂದ ಇಂಡಿಯಾದಲ್ಲಿರೋ ಮೆಡಿಸಿನಲ್ ಸಿಸ್ಟಮು ಬೆಳೆಯುತ್ತೆ ಅನ್ನೋದು ನರೇಟರ್ನ ಒಪಿನಿಯನ್ ಆಗಿದೆ. ಸೊ ಇಷ್ಟು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಲೆಸನ್. ಥ್ಯಾಂಕ್ ಯು.